ನಮಸ್ಕಾರ ಬಿಗ್ ಬಾಸ್. ನಾನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬಾದಾಮಿ ನಿವಾಸಿಯಾಗಿದ್ದು ನನಗೆ ಇವಾಗ 40 ವರ್ಷ. ಇಮ್ಮಡಿ ಪುಲಕೇಶಿ ಆಳಿದಂಥ ಆವಾಗಿನ ಮಾತಾಪಿ ಇವಾಗಿನ ಬಾದಾಮಿ ನಮ್ಮ ಊರು. ನನಗೆ ಬಿಗ್ ಬಾಸಲ್ಲಿ ಭಾಗವಹಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂತ ತುಂಬ ಹೆಮ್ಮೆ ಆಗುತ್ತದೆ. ಯಾಕಂದರೆ 3-4 ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಬಂದಿದ್ದೀನಿ. ಬಿಗ್ ಬಾಸ್ನಲ್ಲಿ ಭಾಗವಹಿಸಲಿಕ್ಕೆ ನಾವು ಏನು ಮಾಡ್ಬೇಕಂತ ಅರ್ಥ ಆಗ್ತಿದ್ದಿಲ್ಲ. ಯಾವಾಗಂದರೆ ಎಲ್ಲರೂ ಬೇರೆ ಬೇರೆ ಸೀನಿಯರ್ ಯಾರು ಹೀರೋಗಳು ಅಧ್ಯಕ್ಷಗಳು ಇಂಥವ್ರು ಭಾಗವಹಿಸ್ತಾಯಿದ್ರು. ಜನಸಾಮಾನ್ಯರಿಗೆ ಒಂದು ಅವಕಾಶ ಸಿಗಲ್ಲ ಅಂತ ನಾನು ಭಾವಿಸಿದ್ದೆ. ಏನೋ ಒಂದು ಗುರು ರಾಘವೇಂದ್ರರ ಆಶೀರ್ವಾದದಿಂದ ನಮ್ಮಂಥ ಕಡುಬಡವರು ಅದರಲ್ಲಿ ಬಂದು ಭಾಗವಹಿಸುವಂಥ ಅವಕಾಶ ಈ ಸೀಸನ್ನಲ್ಲಿ ಸಿಕ್ಕೈತೆ ಅಂತ ಖುಷಿ ಪಡ್ತಾ ಇದ್ದೀನಿ. ಪ್ಲೀಸ್ ಬಿಗ್ ಬಾಸ್ ನನಗೊಂದು ಅವಕಾಶ ಕೊಡಿ. ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು, ಹೊರಗಿನ ಜೀವನ ಹೇಗಿರಬೇಕು, ಬಿಗ್ ಬಾಸ್ ಮನೆಯಲ್ಲಿದ್ದರೆ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಅರ್ಥ ಆಗಿದೆ ಸರ್. 4-5 ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಬಂದಿದ್ದೀನಿ. ಎಲ್ಲ ಬಿಗ್ ಬಾಸಲ್ಲಿ ನೋಡಿದ್ದೀನಿ. ಯಾವ ಬಿಗ್ ಬಾಸಲ್ಲಿ ಯಾರು ಹೆಂಗೆ ಮಾತಾಡಿದ್ದಾರೆ, ಯಾರು ಹೆಂಗಿಲ್ಲ. ಆದರೂ ನಾನು ಅದರಲ್ಲಿ ಭಾಗವಹಿಸಬೇಕು, ನಾನೊಂದು ಕನಸಿದೆ. ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ನಾವು ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಡಿ. ಬಿಗ್ ಬಾಸ್ ಮನೆಯಲ್ಲಿ ಹೇಗಿರುತ್ತೆ ಅನ್ನೋದು ನಾವು ತೋರಿಸ್ಲಿಕ್ಕೆ ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್ ಮನೆಯಲ್ಲಿದ್ದು ನಾನು ಬಿಗ್ ಬಾಸ್ ಮನೆ ಹೇಗೆ, ಹೊರಗಿನ ಜೀವನ ಹೇಗೆ, ಬಿಗ್ ಬಾಸ್ನಿಂದ ಏನು ಕಲಿತೀವಿ ಅನ್ನೋದು ನಾನು ಜನರಿಗೆ ತೋರಿಸ್ಬೇಕು ಬಿಗ್ ಬಾಸ್. ಮತ್ತು ನನ್ನ 2 ಮಕ್ಕಳ ಎಜುಕೇಷನ್ ಮುಖ್ಯ ಸರ್. ಬಿಗ್ ಬಾಸ್ ನನಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪ್ಲೀಸ್ ಬಿಗ್ ಬಾಸ್ ನನಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್. ನನ್ನ ಹೆಸರು ಭುವನ್. ನಮಗೂ ಒಂದು ಕನಸಿದೆ. ನಮ್ಮ ಅಪ್ಪಾಜಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಇಷ್ಟಪಡುತ್ತೇನೆ. ಈ ಕನಸನ್ನು ನನಸು ಮಾಡಿರಿ. ಬಿಗ್ ಬಾಸ್ ನಮ್ಮ ಅಪ್ಪಾಜಿಯನ್ನು ಸೆಲೆಕ್ಟ್ ಮಾಡಿ ನನ್ನ ಕನಸನ್ನು ನನಸು ಮಾಡಿರಿ. ಬಿಗ್ ಬಾಸ್ ನಂದು ಚಿಕ್ಕ ಕುಟುಂಬ. ನನ್ನ ಮಕ್ಕಳು ಇವನು ಚಿಕ್ಕವನು, ಬಿಗ್ ಬಾಸ್ ತುಂಬ ಮಾಡ್ತಾ ಇದ್ದಾನೆ. ಒಂದು ದಿವಸ ಬಿಗ್ ಬಾಸ್ ತಪ್ಪದೇ ನೋಡ್ತಾನೆ. ಅವನಿಗೆ ಒಂದು ದಿನಾಲ ಅಂತ ಇದೆ, ಅಪ್ಪಾಜಿ ನೀನು ಹೋಗು ಅಂತ. ಯಾಕಂದ್ರೆ ಜನಸಾಮಾನ್ಯರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ನಾನು ಭಾವಿಸಿದ್ದೆ. ಇವತ್ತು ಅವನೇ ಅಡ್ವರ್ಟೈಸ್ ನೋಡಿ ಅಪ್ಪಾಜಿ ಬಿಗ್ ಬಾಸ್ ಭಾಗವಹಿಸೋದು ನೀನು ವಿಡಿಯೋ ಮಾಡಿ ಹಾಕಂತ ಹೇಳಿ ಅವನೇ ಒಂದು ಒತ್ತಾಯ ಮಾಡಿ ಹಾಕ್ತಾ ಇದ್ದ ಅನ್ಸುತ್ತೆ. ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್. ಸ್ಟಾರ್ಟ್ ಮಾಡಿ ನೋಡ.